ಹಾಯ್ ಗೈಸ್, ಇವತ್ತು ನಾವು ಮಾತಾಡೋಣ ಒಡಿ ಇಂಡಸ್ಟ್ರಿಯಲ್ಸೇ ಪಾಪಡ್ದು ಟೈಲರ್ ರಿಲೀಸ್ ಆಗಿದೆ. ನಿನ್ನೆ ನೈಟ್ 8 ಗಂಟೆಗೆ ಟೈಲರ್ ರಿಲೀಸ್ ಆಗಿದೆ. ಆ ನೈಟೇ ಟೈಲರ್ ರಿವ್ಯೂ ಕೊಡ್ಬೇಕಂತ ನಾ ಮಾಡಿದೆ, ಬಟ್ ಸ್ವಲ್ಪ ಲೇಟ್ ಆಯಿತು. ಅಸಲಿಗೆ ರಿವ್ಯೂ ಇವತ್ತು ಬರ್ಲತ್ತದ. ಇವತ್ತು ಡೀಟೇಲಾಗಿ ಇದ್ರ ಬಗ್ಗೆ ನಾವು ಮಾತಾಡ್ತಾ ಅವ್ರಿಗೆ ಪಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈಗ ಫಸ್ಟ್ ನಾವು ಮಾತಾಡ್ಬೇಕಂದ್ರೆ ಇದು ಸೆಕೆಂಡ್ ಏನು ಟೀಸರ್ ರಿಲೀಸ್ ಆಗಿತ್ತಲ್ಲ, ಅದು ಇಮೋಷ್ನಲ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಅದು ಪರ್ಫಾರ್ಮೆನ್ಸ್ ನನಗೆ ಮುಟ್ಟ ಇಷ್ಟ ಆಗಿತ್ತು. ಅದು ಸೆಕೆಂಡ್ ಟೀಸರ್ ಬಗ್ಗೆ ನಾನು ಮಾತಾಡ್ತೀನಿ. ಆ್ಯಂಡ್ ನಿನ್ನೆ ನೈಟ್ 8 ಗಂಟೆಗೆ ಟೈಲರ್ ರಿಲೀಸ್ ಆಗಿಲ್ಲ. 3 ನಿಮಿಷ 2 ಸೆಕೆಂಡ್ ಇದು ಟೈಲರ್ ಅದು. ಓಕೆ, ಫಸ್ಟ್ 2 ನಿಮಿಷ ಬಗ್ಗೆ ನಾವು ಮಾತಾಡ್ಬೇಕಂದ್ರು ಅದು ಕಾಮಿಡಿಯಲ್ಲಿ ಜನರೇಟ್ ನಮಗೆ ಸರಿಯಾಗಿ ಅನ್ಸದ. ಬಟ್ ಅದೇ ಇದು ಮೂವಿ ಹಿಂದಿದಾಗ ರಿಲೀಸ್ ಆಗಲ್ಲ, ಓನ್ಲಿ ಒಡಿಯೋದಾಗೆ ರಿಲೀಸ್ ಆಗ್ತದ. ಸ್ಟೋರಿ ಸರಿಯಾಗಿರ್ತದ ಹಿಂದಿದಾಗ ನೀವು ರಿಲೀಸ್ ಮಾಡಬೇಕು. ಇದೊಂದು ಪಾಯಿಂಟ್ ನನಗೆ ಅನ್ಸದ. ಯಾಕಂದ್ರೆ ಒಂದು ಊರಿನಲ್ಲಿ ಒಂದು ವಿಲೇಜ್ನಲ್ಲಿ ಎಲೆಕ್ಷನ್ ಹೆಂಗೆ ಆಗ್ತವ, ಏನೇನು ಪ್ರಾಬ್ಲಮ್ ಆಗ್ತದ, ಅದು ಟೈಲೊಳಗೆ ನಮಗೆ ಅನ್ಸದ. ಆ ಊರೊಳಗೆ ನೀರು ಬರಲ್ಲ, ಅದು ಓಕೆ, ಅದು ಸೆಕೆಂಡ್ ಟೀಸೊಳಗೆ ನಮಗೆ ಕಾಣಿತ್ತು. ಬಟ್ ಟೈಲೊಳಗೆ ಅದು ಕಾಣಲಿಲ್ಲ. ಆ್ಯಕ್ಚುಲಿ ಅವ್ನು ಬೋರಿಂಗ್ ಹಚ್ಚಿದ ಮೇಲೂ ನೀರು ಬರ್ಲಿಕ್ಕೆ ಮತ್ತು ಏನಾಗ್ತದ, ಮತ್ತು ಪಂಚಾಯತಿ ಎಲೆಕ್ಷನ್ ನೀವು ಹೆಂಗೆ ಗೆದಿತೇನ, ತೋ ಅದು ಸೆಕೆಂಡ್ ಟೀಸೊಳಗೆ ನಮಗೆ ಅನ್ಸಿದೆ. ಬಟ್ ಟೈಲೊಳಗೆ ಏನು ಮಾಡ್ಯಾರ, ಫುಲ್ ಫಸ್ಟ್ ಹಾಫ್ ಅಂದ್ರೆ ಕಾಮಿಡಿ ಇಟ್ಟಾರ. ಸೈಡ್ ಆ್ಯಕ್ಟರ್ನಾಗಲಿ ಫಿಮೇಲ್ ಆ್ಯಕ್ಟರ್ನಾಗಲಿ ಬಾಬುಷನ್ ಮಾನ್ಸಿ ಅವ್ರ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಓಕೆ, ರುಟೀನ್ ಅವ್ರ ಪರ್ಫಾರ್ಮೆನ್ಸ್ ರುಟೀನ್ ಆ್ಯಕ್ಟಿಂಗ್ ನನಗೆ ಅನ್ಸದ. ಲಾಸ್ಟ್ ಮೂವಿ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಮಾಲೆಗಿರಿ ಮೂವಿ ಒಳಗೆ ಅದು ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ಆ್ಯಕ್ಷನ್ ಸೀನ್ಸಲ್ಲಿ ಎಲ್ಲೋ ಮಂದಿಗೆ ಇಷ್ಟ ಆಗಿತ್ತು. ಅದೊಂದು ಮೂವಿ ಹಿಟ್ಟೂ ಆಗಿದೆ. ಬಟ್ ಅದು ಮೂವಿ ಹಿಂದಿದಾಗೂ ರಿಲೀಸ್ ಆಗಿತ್ತು. ಬಟ್ ನಮ್ಮ ಸ್ಟೇಟ್ದಾಗ ಅದು ಮೂವಿ ರಿಲೀಸ್ ಆಗಿದ್ದಿಲ್ಲ. ಮೇ ಬಿ ಇದು ಮೂವಿ ಸರಿಯಾಗಿ ಸ್ಟೋರಿ ಇತ್ತು. ಡೆಫಿನೆಟ್ಲಿ ಇದು ಮೂವಿ ಹಿಂದಿದಾಗ ರಿಲೀಸ್ ಮಾಡ್ಲಿಕ್ಕೆ ಕೋಶಿಶ್ ಮಾಡಬೇಕು. ಆ್ಯಂಡ್ ಇದು ಪೂರ ಟೈಲರ್ ನೋಡೋ ಮಟ್ಟಿಗೆ ಒಂದು ಪಾಯಿಂಟ್ನ ಹೇಳಬೇಕಂದ್ರು, ಪಂಚಾಯತಿ ಸೀಸನ್ 3 ಸೀರೀಸ್ ರಿಲೀಸ್ ಆಗಿದೆಲ್ಲ ಅಮೆಝಾನ್ ಪ್ರೈಮ್ ವಿಡಿಯೋದಲ್ಲಿ. ಇನ್ನೂ ಸೀರೀಸ್ ಅದು ನೋಡಿಲ್ಲ, ಅದು ಟೈಲರ್ ನೋಡಿದ್ದೀನಲ್ಲ. ತೋ ಸೇಮ್ ಅದ್ರೊಳಗೂ ಒಂದು ಎಲೆಕ್ಷನ್ ನಿಲ್ಲತ್ತವ, ಮತ್ತು ಇದ್ರೊಳಗೂ ಒಂದು ಎಲೆಕ್ಷನ್ ನಿಲ್ಲತ್ತದ. ಅದೇ ಅದನ್ನು ಪಂಚಾಯತಿ ಸೀಸನ್ 3 ಒಂದು ಊರು ಒಂದು ವಿಲೇಜ್ ಸ್ಟೋರಿ ಅದ, ಇದನ್ನೂ ಒಂದು ವಿಲೇಜ್ ಸ್ಟೋರಿನೇ ಅದ. ಸೊ ಇದ್ರೊಳಗೆ ಜಾಸ್ತಿ ಫೋಕಸ್ ಏನು ಕೊಟ್ಟಾರ, ಕಾಮಿಡಿ ಮೇಲೆ ಜಾಸ್ತಿ ಫೋಕಸ್ ಕೊಟ್ಟಾರ. ಆ್ಯಂಡ್ ಲಾಸ್ಟಿಗೆ ಇದು ಪ್ರೆಸೆಂಟೇಷನ್ ನಾವು ಮಾತಾಡ್ಬೇಕಂದ್ರೆ ಅದು ಇಮೋಷ್ನಲ್ ಕಾಣಬೇಕಿತ್ತು. ಇನ್ನೊಂದು ಪಾಯಿಂಟ್ ಪ್ರೆಸೆಂಟೇಷನ್ ಆಗಿ ಚಲೋ ಆಗಿ ತೋರಿಸ್ಬೇಕಿತ್ತು. ಇದೊಂದು ಪಾಯಿಂಟ್ ನನಗೆ ಅನಿಸಿದ. ಮೇ ಬಿ ನೋಡಮ್ ಇದು ಮೂವಿ ಹಿಂದಿದಾಗ ರಿಲೀಸ್ ಆಯ್ತು, ಡೆಫಿನೆಟ್ಲಿ ನೋಡ್ಲಿಕ್ಕೆ ಕೋಶಿಶ್ ಮಾಡ್ತೀನಿ. ಈಗ ಅಂತಗ ಮೂವಿ ಓನ್ಲಿ ಒಡೆದಾಗ ಅಂತಗ ಟೈಲರ್ ರಿಲೀಸ್ ಆಗಿದೆ. ಹಿಟ್ಟಿಗಿನ ಆಯ್ತು, ಚಲೋ ಸ್ಟೋರಿ ಇತ್ತು, ಡೆಫಿನೆಟ್ಲಿ ಇದು ಹಿಂದಿದಾಗ ರಿಲೀಸ್ ಮಾಡ್ಲಿಕ್ಕೆ ಕೋಶಿಶ್ ಮಾಡಬೇಕು. ಥೋಡೆ ಮೂವಿ ಭೋಜ್ಪುರಿ ಇಂಡಸ್ಟ್ರಿ ಅಲ್ಲಿ ಮತ್ತು ಗುಜರಾತಿ ಮೂವೀಸ್ ಅಲ್ಲಿ ಮತ್ತು ಬೇರೆ ಲ್ಯಾಂಗ್ವೇಜ್ದಾಗ ಮೂವಿ ನಾವು ಮಾತಾಡ್ಬೇಕಂದ್ರು ಹಿಟ್ ಆದಮೇಲೆ ಬೇರೆ ಲ್ಯಾಂಗ್ವೇಜ್ದಾಗ ಹಿಂದಿದಾಗ ರಿಲೀಸ್ ಆಗುತ್ತೆ. ಬಾಬುಷನ್ ಮಾನ್ಸಿ ಅವ್ರದ್ದು ಫಸ್ಟ್ ಮೂವಿ ದಮನ್ ಮೂವಿ, ಆ್ಯಂಡ್ ಸೆಕೆಂಡ್ ಒಂದು ಮಾಲೆಗಿರಿ ಮೂವಿ. ದಮನ್ ಮೂವಿ ಒಂದು ರಿಯಲ್ ಸ್ಟೋರಿ ಅವ್ರ ಆ್ಯಕ್ಟಿಂಗಲ್ಲಿ ನ್ಯಾಚುರಲ್ ಆ್ಯಕ್ಟಿಂಗ್ ನಮಗೆ ಸರಿಯಾಗಿ ಅನಿಸಿತ್ತು. ಆ್ಯಂಡ್ ಮಾಲೆಗಿರಿ ಮೂವಿ ಒಳಗೆ ಒಂದು ಪವರ್ಫುಲ್ ರೋಲ್ ಅವ್ರ ಪರ್ಫಾರ್ಮೆನ್ಸ್ ನಮಗೆ ಸರಿಯಾಗಿ ನಮಗೆ ಅನಿಸಿತ್ತು. ಆ್ಯಂಡ್ ಈ ಮೂವಿ ಒಳಗೆ ಅಂತಂದ್ರೆ ಒಂದು ಲವ್ ಸ್ಟೋರಿ ಆಗಲಿ, ಕಾಮಿಡಿ ಆಗಲಿ, ಮತ್ತು ಆ್ಯಕ್ಷನ್ ಸೀನ್ಸ್ ಆಗಲಿ, ಪ್ರೆಸೆಂಟೇಷನ್ ಸರಿಯಾಗಿ ಅನಿಸದೆ ಫಿಲ್ಮ್ ಟೈಲರ್ ನೋಡೋ ಮಟ್ಟಿಗೆ. ಆ್ಯಂಡ್ ಪಂಚಾಯತಿ ಸೀಸನ್ 1 ಎಲ್ಲೋ ಮಂದಿಗೆ ಇಷ್ಟ ಆಗಿತ್ತು, ಸೀಸನ್ 2 ಎಲ್ಲೋ ಮಂದಿಗೆ ಇಷ್ಟ ಆಗಿತ್ತು, ಸೀಸನ್ 3 ಈಗ ರಿಲೀಸ್ ಆಗಿದೆ. ಮೇ ಬಿ ಇನ್ನೊಂದು 2-3 ದಿನದಾಗ ಅದು ಸೀರೀಸ್ ನೋಡಗಿಸಿ ರಿವ್ಯೂನ ಕೊಡ್ಲಿಕ್ಕೆ ಕೋಶಿಶ್ ಮಾಡ್ತೀನಿ. ಆ್ಯಂಡ್ ಥರ್ಡ್ ಒನ್ ನಾವು ಮಾತಾಡ್ಬೇಕಂದ್ರೆ ಭೋಜ್ಪುರಿ ಇಂಡಸ್ಟ್ರಿಯಲ್ಸೇ ರಂಗ್ ದೇ ಬಸಂತಿ ಮೂವಿ ಬಗ್ಗೆ June 7th ಅಂತ ರಿಲೀಸ್ ಡೇಟ್ ಕೊಟ್ಟಾರ. ಬುಕ್ ಮೈ ಶೋದಾಗೂ ಅದೇ ಆದ June 7 ಅಂತ. ಬಟ್ ಬುಕ್ಕಿಂಗ್ ತೋರಿಸಲಾಗಿದೆ. ಏನೇನು ಮೂವಿ ಅದೇ June 7th ರಿಲೀಸ್ ಆಗ್ತದ, ಮತ್ತು ಏನು ಪೋಸ್ಟ್ಪೋಂಡ್ ಆಗೋದ, ಇನ್ನೂ ಏನು ನಮಗೆ ಗೊತ್ತಾಗಲ್ಲ ಆಗದ. ಫಸ್ಟ್ ಅಂತಂದ್ರೆ ಟೈಟಲ್ ಸಲಿಗೆ ಮುಟ್ಟ ಪ್ರಾಬ್ಲಮ್ ಆಯಿತು. 3 ತಿಂಗಳು ಪೋಸ್ಟ್ಪೋಂಡ್ ಆಯ್ತು ಇದು ಸೀರೀಸ್. ಟೈಟಲ್ ಸಲಿಗೆ ಪ್ರಾಬ್ಲಮ್ ಆಯಿತು. ಬಾಲಿವುಡ್ದಾಗ ಆಲ್ರೆಡಿ ಮೂವಿ ಒಂದು ರಿಲೀಸ್ ಆಗಿದೆ 2006 2007 ಅಮೀರ್ ಖಾನ್ ಮೂವಿ ಮಾಡಿದ್ರು ರಂಗ್ ದೇ ಬಸಂತಿ ಮೂವಿ. ಸೊ ನಮ್ಮ ಟೈಟಲ್ ಅದ, ನಮ್ಮ ಹೆಸರು ಅದ, ನೀವು ಯಾಕೆ ಇಟ್ಟರೆ ಅಂತ ಇದೆಲ್ಲ ಪ್ರಾಬ್ಲಮ್ ಆಗಿತ್ತು. ರಜನಿಕಾಂತ್ ಮೂವಿ ರೀಸೆಂಟ್ಲಿ ಒಂದು ಟೈಟಲ್ ಸಾಂಗ್ ರಿಲೀಸ್ ಆಗಿತ್ತಲ್ಲ, ಕೂಲಿ. ಸೊ ಅದು ಸಾಂಗ್ ನೋಡ್ರಿ, ಇಳೆಯರಾಜ ಆ ಟೈಮ್ನಾಗ ಒಂದು ಸಾಂಗ್ ಬರೆದ್ರು ಅದೇ ಅವರು. ಮೇ ಬಿ ಅದಕ್ಕೂ ಮುಟ್ಟ ಇಶ್ಯೂ ಆಗ್ಯದ, ಮತ್ತು ಒಳಗೊಳಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊತಾರೆ. ಇದೊಂದು ಪಾಯಿಂಟ್ ನನಗೆ ಅನ್ಸದ. ಓಕೆ, ಇದು ಕಮಿಂಗ್ ದ ಪಾಯಿಂಟ್ ನಾವು ಮಾತಾಡ್ಬೇಕಂದ್ರೆ ಟೈಲರ್ ಡಿಸಪಾಯಿಂಟ್ ಇಲ್ಲ, ಟೈಲರ್ ಸರಿಯಾಗದ. ಇನ್ನೊಂದು ಸ್ವಲ್ಪ ಎಮೋಷ್ನಲ್ ಕನೆಕ್ಟ್ ಮಾಡಬೇಕಿತ್ತು ಇದನ್ನು ಅನಿಸದ. ಯಾಕಂದ್ರೆ ಟೀಸರ್ ಒಳಗೇನು ಆ ಥರ ಪ್ರೆಸೆಂಟೇಷನ್ ಆಗಿ ಚಲೋ ಆಗಿ ಕೊಟ್ಟಿವಿ, ಅದು ಟೈಲರ್ ಒಳಗೆ ಮಿಸ್ಸಿಂಗ್ ನನಗೆ ಅನ್ಸದ. ಸೊ ನೋಡೋಣ ಏನೋ ಇದು ಮೂವಿ ಬಂತಂದ್ರೆ ಡೆಫಿನೆಟ್ಲಿ ಹಿಂದಿದಾಗ ಅಂತ ರಿಲೀಸ್ ಆಗಲ್ಲ. ಯಾಕಂದ್ರೆ ಅನ್ಸಲತ್ತದ ಹಿಂದಿನ ಮೂವಿ ಹಿಂದಿದಾಗ ರಿಲೀಸ್ ಆಗಿಲ್ಲ, ಒಡೆಯದಾಗ ರಿಲೀಸ್ ಆಗ್ತದ. ಮೇ ಬಿ ಇದನ್ನು ಮೂವಿ ನೋಡ್ಲಿಕ್ಕೆ ನಮಗೆ ಆಗಲ್ಲ, ನೋಡ್ಲಿಕ್ಕೆ ಕೋಶಿಶ್ ಮಾಡಬೇಕು. ಥೋಡೆ ಮೂವಿ ಮತ್ತು ಹಳಿ ಮೂವಿಗಳು ಮತ್ತು ರಿಲೀಸ್ ಆಲತ್ತವ. ಇಂಡಿಯನ್ ಮೂವಿ ರಿಲೀಸ್ ಆಗ್ತದ, ಕಮಲ್ ಹಾಸನ್ ಮೂವಿ ರಿಲೀಸ್ ಆಲತ್ತದ, ಮತ್ತು ಥೋಡೆ ಮೂವಿ ಕಲ್ಕಿ ಮೂವಿ ಮತ್ತು ಆ್ಯನಿಮೇಷನ್ದಾಗ ರಿಲೀಸ್ ಆಗ್ಯದ. ಅದನ್ನು ಸೀರೀಸಿನ ನಾನು ನೋಡಿಲ್ಲ. 2 ಎಪಿಸೋಡ್ ರಿಲೀಸ್ ಆಗ್ಯಾವ ಅದ್ರೂ. ಸೊ ನೀವು ಪವರ್ದು ಟೈಲರ್ ನೋಡಿ ನಿಮಗೆ ಅನ್ಸೋದು ಕಾಮೆಂಟ್ ಮಾಡಿ ಹೇಳ್ರಿ. ಹಾಗೆ ಸೆಕೆಂಡ್ ಟೀಸರ್ ಬಗ್ಗೆ ನಾನು ಮಾತಾಡ್ತೀನಲ್ಲ, ಅದು ಇಮೋಷ್ನಲ್ ಆಗಿ ಸರಿಯಾಗಿ ನನಗೆ ಅನಿಸಿದ್ದು. ಅದು ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ, ಸಾಂಗಲ್ಲಿ, ಪ್ರೆಸೆಂಟೇಷನ್ ಚಲೋ ಆಗಿ ಕೊಟ್ಟಿದ್ದು.
ಸೊ ಅದು ನನಗೆ ಮಿಸ್ಸಿಂಗ್ ನನಗೆ ಅನ್ಸೋದು ಇದು ಟೈಲರ್ ಒಳಗೆ. ಸೊ ನಿಮಗೆ ಹೆಂಗೆ ಸರ್ ಕಾಮೆಂಟ್ ಮಾಡಿ, ಈ ವಿಡಿಯೋ ಪಸಂದ ಅಂದ್ರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್ ಆ್ಯಂಡ್ ಬೈ. ତତେ ସେତିକି ନିଜର ଭାବେ ବୋଲି କହୁଛି। କ'ଣଟା ଖୁସି ଖବରଟା ଶୁଣେ? ଆଲେ ମୁଁ ସରପଞ୍ଚ ହେବି।